ಜೈ ಶ್ರೀರಾಮ್. ನಮ್ಮ ಫ್ಲೈಟ್ ಅಯೋಧ್ಯ ರೀಚ್ ಆದಾಗ ಆಲ್ಮೋಸ್ಟ್ 8:45 ಆಗೋಗಿತ್ತು. ನಮ್ಮ ಲಗೇಜ್ ಎಲ್ಲ ತಗೊಂಡು ನಾವು ಹೊರಗಡೆ ಬಂದಾಗ 9:30 ಆಗೋಗಿತ್ತು. ನಮಗಾಗಿ ಟ್ಯಾಕ್ಸಿ ಅವನು ಹೊರಗಡೆ ಕಾಯ್ತಾ ಇದ್ದ. ಅಂದರೆ ನಾವು ಯಾವ ಒಂದು ಹೋಟ್ಲಲ್ಲಿ ಉಳ್ಕೊಂಡಿದ್ವಲ್ವ, ಅವನೇ ನಮ್ಮನ್ನು ಪಿಕಪ್ ಮಾಡ್ಕೊಳ್ಳೋದಿಕ್ಕೆ ಅಂತಂದ್ಬಿಟ್ಟು ಟ್ಯಾಕ್ಸಿ ಕಳಿಸ್ಕೊಟ್ಟಿದ್ದ. ನಾವು ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅಂದರೆ ಅಯೋಧ್ಯನಲ್ಲಿರುವ ಏರ್ಪೋರ್ಟ್ ಹೆಸರದು. ಸೊ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಹೊರಗಡೆ ಬಂದ್ವಿ. ಕಾರಲ್ಲಿ ಹತ್ತು ಕೂತ್ಕೊಂಡು ನೋಡಿದ್ರೆ ಮಳೆ ಹನಿ ಬೀಳ್ತಾ ಇತ್ತು. ನಾವು ಇನ್ನೂ ಫ್ಲೈಟಿಂದ ಇಳಿವಾಗಲೇ ಮಳೆ ಹನಿ ಬೀಳ್ತಾ ಇತ್ತು. ಆಮೇಲೆ ಡ್ರೈವರ್ ಹೇಳ್ದ, ಇಲ್ಲ 2 ದಿನದಿಂದ ಮಳೆ ಸುರಿತಾ ಇದೆ ಇಲ್ಲಿ ಅಂತಂದ್ಬಿಟ್ಟು. ಆಮೇಲೆ ನಾವು ಹಿಂದಿನ ದಿನ ಹೊರಡೋ ಅರ್ಜೆಂಟಲ್ಲಿ ಯಾರೂ ಏನು ಸರಿಯಾಗಿ ತಿಂದಿರಲಿಲ್ಲ. ಎಲ್ರಿಗೂ ಅಯೋಧ್ಯ ತಲುಪಿದ ತಕ್ಷಣ ಹಸುವಾಗೋದಕ್ಕೆ ಶುರು ಆಗೋಯ್ತು. ಸೊ ಟ್ಯಾಕ್ಸಿ ಡ್ರೈವರ್ಗೆ ಹೇಳಿದ್ವಿ, ನಮ್ಮನ್ನು ಮೊದಲು ಒಂದು ಒಳ್ಳೆ ಹೋಟೆಲ್ಗೆ ಕರ್ಕೊಂಡು ಹೋಗು ಅಂತ. ನಾವೇನು ಅಂದ್ಕೊಂಡು ಇಡ್ಲಿ ದೋಸೆ ತಿನ್ನೋಣ ಅಂತಂದ್ಬಿಟ್ಟು. ಇವನೇನು ಮಾಡ್ದ, ಒಂದು ದೊಡ್ಡ ಹೋಟ್ಲು ಕರ್ಕೊಂಡು ಹೋದ. ಆಹಾ, ನೋಡಿದ ತಕ್ಷಣ ಏನು ಇಷ್ಟು ದೊಡ್ಡದಾಗಿದೆ ಹೋಟ್ಲ್ ಅಂತ ಹೋದ್ವಿ ಒಳಗಡೆ. ಸರಿ, ಒಳಗಡೆ ಹೋಗಿ ಕೂತ್ಕೋತೀವಿ. ಮೆನು ನೋಡಿದ್ರೆ ಆಲೂ ಪರಾಟ, ಪನ್ನೀರ್ ಪರಾಟ, ಮಿಕ್ಸ್ಡ್ ವೆಜಿಟಬಲ್ ಪರಾಟ. ಓ ಮೈ ಗಾಡ್, ದೇವ್ರೆ, ಬೆಳಿಗ್ಗೆ ಯಾರಪ್ಪ ಪರಾಟ ತಿಂತಾರೆ ಅಂತಂದರೆ ಅವ್ರು ಹೇಳಿದ್ರು, ಇಲ್ಲ ಮೇಡಮ್, ಇಲ್ಲಿ ಸಿಗೋದು ಅಷ್ಟೇ, ಪರಾಟ ಒಂದೇನೆ. ಬೆಳಗ್ಗೆನೂ ಪರಾಟ, ಮಧ್ಯಾಹ್ನನೂ ಪರಾಟ, ರಾತ್ರಿನೂ ಪರಾಟ ತಿಂತಾರಂತೆ. ಇನ್ನು 3 ದಿನ ಹೇಗಪ್ಪ ಕಳಿಯೋದು ಈ ಪರಾಟ ತಿನ್ಕೊಂಡು ಅಂತ ಅನ್ನಿಸ್ತು ನಮಗೆ. ಸರಿ, ಏನು ಮಾಡೋದು, ವಿಧಿ ಇಲ್ಲ, ಏನಾದರೂ ತಿನ್ನಬೇಕು. ಸರಿ ಅಂತಂದ್ಬಿಟ್ಟು ಅದೇ ಪರಾಟನೇ ತಿನ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನಾವು ಎಲ್ಲಿ ಹೋಗಬೇಕಾಗಿತ್ತಲ್ವ ಆ ಹೋಟೆಲ್ಗೆ ನಾವು ಹೊರಟ್ವಿ. ಅಯೋಧ್ಯನಲ್ಲಿ ಹೋಟೆಲ್ಸ್, ಹೋಮ್ ಸ್ಟೇಗಳು ತುಂಬ ಇದೆ. ಉಳ್ಕೊಳ್ಳೋದಕ್ಕೇನು ಯೋಚನೆ ಇಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ರೂಮ್ಸ್ಗಳು ಬುಕ್ ಮಾಡ್ಕೋಬೋದು. ಸರಿ, ನಮ್ಮ ಹೋಟೆಲ್ ರೂಮ್ಗೆ ಹೋದ್ವಿ. ಅದು ಹೋಟೆಲ್ ಅಲ್ಲ, ಆ್ಯಕ್ಚುಲಿ ಅದು ಒಂದು ಹೋಮ್ ಸ್ಟೇ. ಸರಿ, ಹೋದ್ವಿ. ಆಮೇಲೆ ಬೇಗ ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ನಾವು ಅಯೋಧ್ಯ ಮಂದಿರ ನೋಡೋಣ ಅಂತಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಈಗ ಮುಂದಿನ ವಿಡಿಯೋಗಳಲ್ಲಿ ಅಯೋಧ್ಯನಲ್ಲಿ ನಾವು ನೋಡಿದಂಥ ದೇವಸ್ಥಾನಗಳು, ಅಲ್ಲಿ ನೋಡೋದಕ್ಕಿರುವಂಥ ಮುಖ್ಯವಾದ ದೇವಸ್ಥಾನಗಳ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್.